ಪಾಠ ಅಂತಕ್ಕಂಥ ಪಾಠದ 35 ಪ್ರಶ್ನೆಗಳನ್ನು ಹಾಕಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಬಹಳಷ್ಟು ಸಿಲೆಬಸ್ ಸೆಕೆಂಡ್ ಪಾರ್ಟಲ್ಲಿ ಕಡಿಮೆ ಉಳಿಬಹುದು ಅನ್ನೋ ದೃಷ್ಟಿಯಿಂದ ನಾನು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಮೇನ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಪರೀಕ್ಷಾ ದೃಷ್ಟಿಗಂತೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಇವತ್ತು ಕೂಡ ನಾನು ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಅಂತಕ್ಕಂಥ ಪಾಠದ 37 ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀನಿ. ಹೋಪ್ ಬಹಳಷ್ಟು ಇಂಪಾರ್ಟೆಂಟ್ ಇದ್ದಾವೆ. ತಾವುಗಳು ಉತ್ತರ ವಿಡಿಯೋ ನೋಡಿದ ಮೇಲೇ ತಮಗೆ ಗೊತ್ತಾಗುತ್ತೆ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ. ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಪಾಠದ 37 ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಗಾಂಧೀಜಿ ಅವರು ಜನಿಸಿದ ವರ್ಷ. ಸರಿ ಉತ್ತರ 1869ಕ್ಕೆ ಗಾಂಧೀಜಿ ಅವರ ಜನನ ಆಯಿತು. ಪ್ರಶ್ನೆ 2, ಮೊದಲನೇ ದುಂಡು ಮೇಜಿನ ಪರಿಷತ್ತು ಸಮಾವೇಶ ಯಾವ ವರ್ಷ ನಡೆಯಿತು? 1930ರಲ್ಲಿ ಮೊದಲ ದುಂಡು ಮೇಜಿನ ಪರಿಷತ್ತು ಸಮಾವೇಶ ನಡೆದಿತ್ತು, ನೆನಪಿಟ್ಕೊಳ್ರಿ. ಸ್ವರಾಜ ಪಕ್ಷ ಸ್ಥಾಪಿಸಿದ ವರ್ಷ ಯಾವುದು ಅಂತ ಇದೆ. ಸ್ವರಾಜ ಪಕ್ಷ ಸ್ಥಾಪಿಸಿದ ವರ್ಷ 1923. ಸರಿ ಉತ್ತರ. ಪ್ರಶ್ನೆ 4, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರು ಯಾರಿದ್ರು? ನೋಡಿ, ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಂತ ಕೇಳಿದ್ದಾರೆ. 4, ಸುಭಾಷ್ ಚಂದ್ರ ಬೋಸ್ ಆಗಿರ್ತಕ್ಕಂಥದ್ದು ಸರಿಯಾದ ಉತ್ತರ. ಭಾರತದ ಯಾರನ್ನ ಉಕ್ಕಿನ ಮನುಷ್ಯ ಅಂತ ಕರೀತಾರೆ? ಭಾರತದ ಉಕ್ಕಿನ ಮನುಷ್ಯ ಯಾರಪ್ಪ ಅಂತಂದ್ರೆ ಈ ಕಡೆ ಆಯ್ಕೆ ಇದೆ, ಸರ್ದಾರ್ ವಲ್ಲಭಭಾಯಿ ಪಟೇಲನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಪ್ರಶ್ನೆ 6, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈ ಕಾಯ್ದೆಗೆ ವಿರುದ್ಧ ನಡೆದ ಹೋರಾಟದ ಪರಿಣಾಮ. ಯಾವ ಕಾಯ್ದೆಯ ವಿರುದ್ಧ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು? ಅದಿತ್ತು 1919ರ ರೌಲತ್ ಕಾಯ್ದೆ ವಿರೋಧಿಸಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು. ಪ್ರಶ್ನೆ 7, ಅಲಿ ಸಹೋದರರು ನಡೆಸಿದ ಚಳುವಳಿ ಯಾವುದು? ಅಲಿ ಸಹೋದರರು ಅವರು ಖಿಲಾಫತ್ ಅಂತಕ್ಕಂಥ ಚಳವಳಿಯನ್ನು ನಡೆಸ್ತಾರೆ. ಪ್ರಶ್ನೆ 8, ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮಂಡಿಸಿದವರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮಂಡಿಸಿದವರೇ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಪ್ರಶ್ನೆ 29, 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? 1929ರಲ್ಲಿ ಲಾಹೋರ್ನಲ್ಲಿ ಏನು ಕಾಂಗ್ರೆಸ್ ಅಧಿವೇಶನ ಆಯ್ತಲ್ಲ, ಅದರ ಅಧ್ಯಕ್ಷತೆ ಜವಾಹರ್ಲಾಲ್ ನೆಹರು ಅವರು ವಹಿಸಿಕೊಂಡಿದ್ರು. ಪ್ರಶ್ನೆ 10, ಮಹದ್ ಮತ್ತು ಕಾಲ್ರಾಮ್ ದೇವಾಲಯ ಚಳುವಳಿಯನ್ನು ರೂಪಿಸಿದವರು ಯಾರು? ಮಹದ್ ಆಗಿರಬಹುದು ಮತ್ತು ಕಾಲಾರಾಮ್ ದೇವಾಲಯಗಳ ಚಳುವಳಿಗಳನ್ನು ರೂಪಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 11, ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟ್ನ ನೇತೃತ್ವ ಯಾರು ವಹಿಸಿದ್ರು? ನೆನಪಿಟ್ಕೊಡ್ರಿ, ಝಾನ್ಸಿ ರೆಜಿಮೆಂಟ್ನ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರೇ ಲಕ್ಷ್ಮೀ ಸೆಹಗಲ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 12, ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಇಲ್ಲಿ ನಡೆಸಿದರು ಅಂತ ಇದೆ. ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ದಂಡಿದಿಂದ ಏನು ಮಾಡ್ತಾರಪ್ಪ ಅಂದ್ರೆ ದಂಡಿಯಲ್ಲಿ ನಡೆಸ್ತಾರೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ. ಪ್ರಶ್ನೆ 13, ಮಹಾತ್ಮ ಗಾಂಧೀಜಿ ಅವರ ರಾಜಕೀಯ ಗುರುಗಳು ಯಾರು? ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು ಗೋಪಾಲಕೃಷ್ಣ ಗೋಖಲೆ ಸರಿಯಾದ ಉತ್ತರ. 14, ಸ್ವರಾಜ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಸ್ವರಾಜ ಪಕ್ಷವನ್ನು ಯಾರು ಕಟ್ಟಿದ್ದಾರೆ ಅಂದರೆ CR ದಾಸ್ ಮತ್ತು ಮೋತಿಲಾಲ್ ನೆಹರು, ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸೇರಿಕೊಂಡು ಸ್ವರಾಜ ಪಕ್ಷವನ್ನು ಸ್ಥಾಪನೆಯನ್ನು ಮಾಡಿದರು. ಕ್ವಿಟ್ ಇಂಡಿಯಾ ಚಳವಳಿ ಯಾವ ವರ್ಷ ನಡೆಯಿತು? ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ನಡೆಯಿತು. ಪ್ರಶ್ನೆ 16, ಉಪ್ಪಿನ ಸತ್ಯಾಗ್ರಹ ಯಾವ ಒಂದು ಚಳವಳಿಯ ಭಾಗ? ಉಪ್ಪಿನ ಸತ್ಯಾಗ್ರಹ ಅದು ಕಾನೂನು ಭಂಗ ಚಳವಳಿಯ ಒಂದು ಭಾಗ ಆಗಿತ್ತು. ಪ್ರಶ್ನೆ 17, ಕ್ವಿಟ್ ಇಂಡಿಯಾ ಚಳವಳಿಯ ಮೂಲ ಆಶಯ ಏನು? ಮೋಸ್ಟ್ ಇಂಪಾರ್ಟೆಂಟ್. ಕ್ವಿಟ್ ಇಂಡಿಯಾ ಚಳವಳಿಯ ಮೂಲ ಆಶಯವೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥದ್ದು ಈ ಕ್ವಿಟ್ ಇಂಡಿಯಾ ಚಳವಳಿಯ ಮೂಲ ಆಶಯ. ಪ್ರಶ್ನೆ 18, ಮಹಾತ್ಮ ಗಾಂಧೀಜಿಯವರು ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡಿದ ಸತ್ಯಾಗ್ರಹ. ಯಾವ ಸತ್ಯಾಗ್ರಹದಲ್ಲಿ ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತಕ್ಕಂಥ ಸ್ಲೋಗನ್ ಅನ್ನು ಹೇಳಿದರು? ಅದಿತ್ತು ಕ್ವಿಟ್ ಇಂಡಿಯಾ ಚಳುವಳಿ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 19, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಂತ ಹೇಳಿದವರು ಯಾರು? ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡಲು ಪ್ರಮಾಣಿಸುತ್ತೇನೆ, ಸುಭಾಷ್ ಚಂದ್ರ ಬೋಸ್ ಅವರು ಈ ವಾಕ್ಯವನ್ನು ಹೇಳಿದ್ದಾರೆ. ಪ್ರಶ್ನೆ 20ಕ್ಕೆ ಬರೋಣ.
ಚರಕ ಮತ್ತು ಹರಿಜನ ಚಳವಳಿಗಳು ಅಷ್ಟೇನು ಪರಿಣಾಮಕಾರಿ ಅಲ್ಲ ಅಂತ ಹೇಳಿದವರು ಯಾರು? ಇಲ್ಲಿ ಒಂದು ಹೇಳಿಕೆ ಬರುತ್ತೆ, ಒಂದು ಸ್ಟೇಟ್ಮೆಂಟ್ ಇದೆ. ಚರಕ ಮತ್ತು ಹರಿಜನ ಚಳವಳಿಗಳು ಅಷ್ಟೇನು ಪರಿಣಾಮಕಾರಿ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟವರು ಯಾರು? ಎಸ್, ಅವರೇ ಜವಾಹರ್ಲಾಲ್ ನೆಹರು ಅವರು. 21 ಮಹಾತ್ಮ ಗಾಂಧೀಜಿ ಅವರ ಪೂರ್ಣ ಹೆಸರು ಕೇಳಿದ್ದಾರೆ. ಸೊ ಮಹಾತ್ಮ ಗಾಂಧೀಜಿ ಅವರ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತಕ್ಕಂಥದ್ದು ಸರಿ ಉತ್ತರ. 22 ಮಹಾತ್ಮ ಗಾಂಧೀಜಿ ಅವರು ಸತ್ಯಾಗ್ರಹ ಎಂಬ ಅಸ್ತ್ರವನ್ನ ಮೊದಲ ಬಾರಿ ಎಲ್ಲಿ ಪ್ರಯೋಗವನ್ನ ಮಾಡ್ತಾರೆ? ಮಹಾತ್ಮ ಗಾಂಧೀಜಿ ಅವರು ಸತ್ಯಾಗ್ರಹ ಅಂತಕ್ಕಂಥ ಒಂದು ತಮ್ಮದೇ ಆಗಿರ್ತಕ್ಕಂಥ ಮೂಲ ಮಂತ್ರವನ್ನು ಪ್ರಯೋಗ ಮಾಡಿದ್ದು ದಕ್ಷಿಣ ಆಫ್ರಿಕಾ ದೇಶದಲ್ಲಿ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿ ಅವರು ತಮ್ಮ ಸಿದ್ಧಾಂತಗಳನ್ನ ಯಾವ ಪತ್ರಿಕೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ? ಅಂದ್ರೆ ಮಹಾತ್ಮ ಗಾಂಧೀಜಿಯವರ 2 ಪತ್ರಿಕೆಗಳ ಹೆಸರುಗಳು ಅದಿತ್ತು, ಯಂಗ್ ಇಂಡಿಯಾ ಮತ್ತು ಹರಿಜನ್. ಇವೆರಡೂ ಕೂಡ ಮಹಾತ್ಮ ಗಾಂಧೀಜಿಯವರ ಪತ್ರಿಕೆಗಳ ಹೆಸರು. 24 ಸತ್ಯಾಗ್ರಹ ಪದದ ಅರ್ಥ ಏನು? ಸತ್ಯಾಗ್ರಹ ಪದದ ಅರ್ಥ ಸತ್ಯವನ್ನೇ ಆಗ್ರಹಿಸೋದು ಸತ್ಯಾಗ್ರಹ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷ ನಡೆಯಿತು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದು 1919ರಲ್ಲಿ ನಡೆಯಿತು. ಪ್ರಶ್ನೆ ಕೇಳಿದ್ದಾರೆ, ಅಸಹಕಾರ ಚಳವಳಿ ಆರಂಭಗೊಂಡ ವರ್ಷ ಅಂತ ಕೇಳಿದ್ದಾರೆ. ಅಸಹಕಾರ ಚಳವಳಿ ಆರಂಭಗೊಂಡಿದ್ದು 1920ರಲ್ಲಿ. ಆ ಚಳವಳಿ ಅಸಹಕಾರ ಚಳವಳಿ ಆರಂಭ ಆಯಿತು. 29ನೇ ಪ್ರಶ್ನೆ ಇಲ್ಲಿದೆ. ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನೈಟ್ಹುಡ್ ಪ್ರಶಸ್ತಿಯನ್ನ ವಾಪಸ್ ಪಡೆದವರು ಯಾರು? ಏನು ಅಸಹಕಾರ ಚಳವಳಿ ನಡೀತದ ಅವಾಗ ನೈಟ್ಹುಡ್ ಪ್ರಶಸ್ತಿಯನ್ನ ವಾಪಸ್ಸನ್ನ ಮಾಡ್ತಾರೆ, ಅವರು ಯಾರು? ಎಸ್, ಅವರೇ ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷರಿಗೆ ತಮ್ಮದೇ ಆಗಿರ್ತಕ್ಕಂಥ ನೈಟ್ಹುಡ್ ಪ್ರಶಸ್ತಿ ವಾಪಸ್ಸನ್ನ ಮಾಡ್ತಾರೆ. 28 ಯಾವ ಘಟನೆಯಿಂದ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಹಿಂದಕ್ಕೆ ಪಡಿತಾರೆ? ಅದಿತ್ತು ಚೌರಿ ಚೌರ ಘಟನೆ ನಡೀತೆ. ಇದೇ ಕಾರಣಕ್ಕಾಗಿ ಗಾಂಧೀಜಿಯವರು ತಮ್ಮ ಅಸಹಕಾರ ಚಳವಳಿ ವಾಪಸ್ಸನ್ನ ಮಾಡ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ ಹೊಸ ಪಕ್ಷದ ಹೆಸರೇನು? ಅವರು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಪಕ್ಷವನ್ನು ಕಟ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳಿದವರು ಯಾರು? ವಾಕ್ಯ ನೋಡಿ, ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳಿದವರು ಯಾರು? ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. 31 ಭಾರತದ ಮೊದಲ ಪ್ರಧಾನಿ ಯಾರು? ಭಾರತದ ಮೊದಲ ಪ್ರಧಾನಿ ಹೆಸರು ಜವಾಹರ್ಲಾಲ್ ನೆಹರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು. ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ನೀಡಿದವರು ಯಾರು? ಸೊ ಯಾರು ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ನೀಡ್ತಾರೆ ಅಂದ್ರೆ ಮುಸ್ಲಿಂ ಲೀಗ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ನೇರ ಕಾರ್ಯಾಚರಣೆ ದಿನಕ್ಕೆ ಕರೆಯನ್ನ ನೀಡ್ತಾರೆ. ಕಾಂಗ್ರೆಸ್ ಸಮಾಜವಾದಿ ಬಣದ ಪ್ರಮುಖ ನಾಯಕರು ಯಾರು? ಕಾಂಗ್ರೆಸ್ ಸಮಾಜವಾದಿ ಬಣದ ಪ್ರಮುಖ ನಾಯಕರೇ ಜಯಪ್ರಕಾಶ್ ನಾರಾಯಣ್ ಅವರು. 35 ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ 1920ರಿಂದ 1947ರವರೆಗಿನ ಅವಧಿಯನ್ನ ಏನಂತ ಕರೆದಿದ್ದಾರೆ? ಏನ್ ಭಾರತದ ಸ್ವಾತಂತ್ರ್ಯ ಹೋರಾಟ ನಡೀತಲ್ಲ ಅದರ ಇತಿಹಾಸದಲ್ಲಿ 1920ರಿಂದ ಹಿಡಿದು 1947ರವರೆಗಿನ ಒಂದು ಅವಧಿಯನ್ನ ಅವ್ರು ಏನಂತ ಕರೆದಿದ್ದಾರಪ್ಪ ಅಂದ್ರೆ ಮಂದಗಾಮಿಗಳ ಯುಗ ಅಂತ ಕರೆದಿದ್ದಾರೆ. 35 ಗಾಂಧಿ ಯುಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದನ್ನ ಗಾಂಧಿ ಯುಗ ಅಂತ ಕರೆದಿದ್ದಾರೆ 1920 to 1947 ಪೀರಿಯಡ್. ಲಾಲಾ ಲಜಪತ್ ರಾಯ್ ಈ ಸಮಯದಲ್ಲಿ ಕೊಲ್ಲಲ್ಪಟ್ಟರು. ಯಾವ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ಕೊಂದ್ರಂದ್ರೆ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆ ಮಾಡುವಾಗ ಲಾಲಾ ಲಜಪತ್ ರಾಯ್ ಅವರು ಕೊಲ್ಲಲ್ಪಟ್ಟರು. ಈ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಪಾಠದ ಕಡೆಯ ಪ್ರಶ್ನೆ. ದಯಮಾಡಿ ಈ ನಮ್ಮ ಚಾನೆಲ್ಗಳಾದ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಕಡೆಯ ಪ್ರಶ್ನೆ ಇತ್ತು, ಮಹಕೆರೆ ಮತ್ತು ಕಲರಾಮ್ ದೇವಾಲಯ ಆಂದೋಲನಗಳನ್ನು ಇದನ್ನು ಪ್ರತಿಭಟಿಸಲು ಆಯೋಜಿಸಲಾಗಿತ್ತು. ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ಸರಿ ಉತ್ತರ. ಸೊ ವಿದ್ಯಾರ್ಥಿಗಳೇ, ಒಟ್ಟು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 37 ಪ್ರಶ್ನೆಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಬಹಳ ಇಂಪಾರ್ಟೆಂಟ್ ಇದ್ದಾವೆ. ಒಂದು ಸರಿ ನೋಡಿಕೊಂಡ್ರೆ ಸಾಕು, ಪಾಠದ ಮುಖ್ಯಾಂಶಗಳ ಅರಿವು ನಿಮಗೆ ಆಗತ್ತೆ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರೋದನ್ನು ಮರೆಯಬೇಡಿ.